ಬಾರ್ಲಿ ಸಂಪೂರ್ಣವಾದಂತಹ ಆರೋಗ್ಯಕರವಾದ ಒಂದು ಧಾನ್ಯ ಅಂತಾನೆ ಹೇಳ್ಬೋದು. ಪುರಾತನ ಸಂಸ್ಕೃತಿಗಳಲ್ಲಿ ಇದನ್ನ ಬಳಸಿದಂತಹ ದಾಖಲೆಗಳಿದೆ. ಮನೆಯಲ್ಲಿ ಯಾರಿಗಾದ್ರೂ ಮಲಬದ್ಧತೆ ಉಂಟಾದ್ರೆ, ದೇಹದಲ್ಲಿ ಉಷ್ಣಾಂಶ ಉಂಟಾದ್ರೆ, ಮತ್ತೆ ಉರಿಮೂತ್ರ ಸಮಸ್ಯೆ ಉಂಟಾದ್ರೆ ಬಾರ್ಲಿಯನ್ನ ಬಳಸ್ತಾ ಇದ್ರು. ನಾನಿವತ್ ನಿಮ್ಗೆ ಬಾರ್ಲಿ ಅಕ್ಕಿಯ ಉಪಯೋಗಗಳೇನು, ಅದನ್ನ ನಾವು ಬಳಸೋದ್ರಿಂದ ಯಾವೆಲ್ಲ ರೋಗಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಬಾರ್ಲಿಯನ್ನ ಬಳಸ್ಕೊಂಡು ನಿಮ್ಗೆ ಈ ತರ ಯಾವ್ದಾದ್ರು ರೋಗಗಳು ಇದ್ರೆ ಅದನ್ನ ನೀವು ಕೂಡ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬಹುದು. ಮೊದಲನೇದಾಗಿ ಬಾರ್ಲಿ ಹೃದಯ ಸಂಬಂಧಿ ಕಾಯಿಲೆಗಳನ್ನ ರಕ್ಷಣೆ ಮಾಡುತ್ತೆ. ಬಾರ್ಲಿಲಿ ಇರುವಂತಹ ನಿಯೋಸಿನ್ ಎಂಬ ಒಂದು ಜೀವಸತ್ವ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡುತ್ತೆ. ಮತ್ತೆ ಹಾನಿಕಾರಕ ಲೈಪ್ರೋಪ್ರೋಟೀನ್ ಅಂಶನೂ ಕೂಡ ದೇಹದಲ್ಲಿ ಕಡಿಮೆ ಮಾಡುತ್ತೆ. ಬಾರ್ಲಿಯಲ್ಲಿರುವಂತಹ ಈ ನಿಯೋಸಿನ್ ಎಂಬ ಅಂಶ ರಕ್ತ ಕಣಗಳು ಒಂದಕ್ಕೊಂದು ಅಂಟ್ಕೊಂಡು ಗೆಡ್ಡೆ ಕಟ್ಟೋದನ್ನ ಕೂಡ ತಡೆಗಟ್ಟುತ್ತೆ. ಇದರಿಂದ ರಕ್ತ ಚಲನೆ ಸರಾಗವಾಗಿ ಆಗುತ್ತೆ. ರಕ್ತ ಚಲನೆ ಸರಾಗವಾಗಿ ಆಗ್ತಾ ಇದ್ರೆ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ ನಾವು ಬಾರ್ಲಿನ ಬಳಸೋದ್ರಿಂದ ನಮ್ಮ ಹೃದಯದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಇನ್ನ ಬಾರ್ಲಿ ಕೊಲೆಸ್ಟ್ರಾಲ್ ನ ಹೇಗೆ ನಿಯಂತ್ರಣ ಮಾಡುತ್ತಪ್ಪ ಅಂದ್ರೆ, ಬಾರ್ಲಿನಲ್ಲಿ ಅಧಿಕವಾದ ನಾರಿನಂಶ ಇದೆ. ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗದೆ ಇರೋ ತರ ಜೋಪಾನವಾಗಿ ನೋಡ್ಕೊಳ್ಳುತ್ತೆ. ಪಿತ್ತಕೋಶ ಪಿತ್ತರಸನ ಉತ್ಪಾದನೆ ಮಾಡಕ್ಕೆ ಕೊಲೆಸ್ಟ್ರಾಲ್ ಅಂಶನ ಬಳಸ್ಕೊಳ್ಳುತ್ತೆ. ಹಾಗಾಗಿ ಬಾರ್ಲಿಯಲ್ಲಿರುವಂತಹ ಕರಗುವ ಗುಣವಿರುವಂತಹ ನಾರಿನಂಶ ಲಿವರ್ ಉತ್ಪತ್ತಿ ಮಾಡುವಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಹೀಗಾಗಿ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿರುತ್ತೆ. ದೊಡ್ಡ ಕರುಳಿನ ರಕ್ಷಣೆ. ಬಾರ್ಲಿನಲ್ಲಿ ಇರುವಂತಹ ನಾರಿನಂಶ ದೊಡ್ಡ ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತೆ. ಬ್ಯಾಕ್ಟೀರಿಯಾಗಳು ಬಾರ್ಲಿಯಲ್ಲಿರುವಂತಹ ನಾರಿನಂಶನ ಬಳಸಿ ಬ್ಲೂಟ್ರಿಕ್ ಆಸಿಡ್ ಎಂಬ ಫ್ಯಾಟಿ ಆಸಿಡ್ ನ ತಯಾರಿಸ್ತವೆ. ಇದು ದೊಡ್ಡ ಕರುಳಿನ ಜೀವಕೋಶಗಳಿಗೆ ಶಕ್ತಿ ನೀಡುತ್ತೆ ಮತ್ತೆ ಕರುಳಿನ ಆರೋಗ್ಯನ ಕೂಡ ಕಾಪಾಡುತ್ತೆ. ಹಾಗಾಗಿ ನಮ್ಮ ಕರುಳಿನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಬಾರ್ಲಿ ಬಹಳ ಒಳ್ಳೆಯದು. ಋತುಚಕ್ರ ನಿಂತ ಮಹಿಳೆಯರ ಹೃದಯನೂ ಕೂಡ ಬಾರ್ಲಿ ರಕ್ಷಣೆ ಮಾಡುತ್ತೆ. ಹೇಗಪ್ಪ ಅಂದ್ರೆ, ಋತುಚಕ್ರ ನಿಂತ ಮಹಿಳೆಯರು ವಾರ 3 ಬಾರಿ ಆದ್ರೂ ಕೂಡ ಈ ಬಾರ್ಲಿಯ ಸೂಪು ಅಥವಾ ಗಂಜಿನ ತಯಾರಿಸ್ಕೊಂಡು ಕುಡಿಯೋದ್ರಿಂದ ಅವ್ರ ಹೃದಯದ ರಕ್ಷಣೆನೂ ಕೂಡ ಬಾರ್ಲಿ ಮಾಡುತ್ತೆ. ಅನೇಕ ಸಂಶೋಧನೆಗಳ ಪ್ರಕಾರ ನಾವು ಸೇವಿಸುವಂತಹ ಅನೇಕ ರೀತಿಯ ಹಣ್ಣು, ತರಕಾರಿ, ಸೊಪ್ಪುಗಳು ಮತ್ತೆ ಅನೇಕ ರೀತಿಯ ಧಾನ್ಯಗಳಿಗಿಂತನೂ ಕೂಡ ಈ ಬಾರ್ಲಿನಲ್ಲಿ ಅಧಿಕವಾದಂತಹ ನಾರಿನಂಶ ಇರೋದ್ರಿಂದ ಇದು ಋತುಚಕ್ರ ನಿಂತ ಮಹಿಳೆಯರಲ್ಲಿ ಕಾಡುವಂತಹ ಹೃದಯ ಸಮಸ್ಯೆಯನ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ ಅಂತಾನೆ ಹೇಳ್ಬೋದು. ಬಾರ್ಲಿ ಬೊಜ್ಜು ನಿವಾರಣೆಗೆ ಸಹಕಾರಿ ಅಂತಾನೆ ಹೇಳ್ಬೋದು. ಬಾರ್ಲಿನಲ್ಲಿ ಅಧಿಕವಾದಂತಹ ನಾರಿನಂಶ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿರುವಂತಹ ಕೊಬ್ಬನ್ನ ಸುಲಭವಾಗಿ ಕರಗಿಸುತ್ತೆ. ನಾವು ಬಾರ್ಲಿ ಅಕ್ಕಿಯ ಗಂಜಿನ ಮಾಡ್ಕೊಂಡು ಕುಡಿದಾಗ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಹಾಗಾಗಿ ನಮ್ಗೆ ಹೆಚ್ಚು ಆಹಾರನ ಸೇವನೆ ಮಾಡ್ಬೇಕು ಅಂತ ಅನ್ಸಲ್ಲ. ಹಾಗಾಗಿ ಅದು ತುಂಬಾ ಸುಲಭವಾಗಿ ನಮ್ ದೇಹದ ತೂಕನ ಕಳ್ಕೊಂಡು ನಮ್ಮ ದೇಹದಲ್ಲಿರುವಂತಹ ಕೊಬ್ಬನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಉತ್ತಮವಾದಂತಹ ಒಂದು ಧಾನ್ಯ ಅಂತಾನೆ ಹೇಳ್ಬೋದು. ಜೀರ್ಣಾಂಗದ ಕಾರ್ಯಚಟುವಟಿಕೆಗೆ ಬಾರ್ಲಿ ನಮ್ಗೆ ಸಹಕರಿಸುತ್ತೆ. ದೊಡ್ಡ ಕರುಳಿನಲ್ಲಿರುವಂತಹ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳು ಕಾರ್ಯಚಟುವಟಿಕೆಗೂ ಕೂಡ ಇದು ಅನುಕೂಲ ಮಾಡ್ಕೊಡುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಚರ್ಮದ ಆರೋಗ್ಯನ ಕೂಡ ಕಾಪಾಡುತ್ತೆ. ಬಾರ್ಲಿನಲ್ಲಿರುವಂತಹ ಸೆಲೇನಿಯಂ ಎಂಬ ಒಂದು ಅಂಶ ನಮ್ಮ ಚರ್ಮದ ಸ್ಥಿತಿಸ್ಥಾಪಕತ್ವವನ್ನ ಕಾಪಾಡುತ್ತೆ. ಇದರಿಂದ ನಮ್ಮ ಚರ್ಮ ಸ್ಟಿಫ್ ಆಗಿ ಕಾಂತಿಯುತವಾಗಿ ಹೊಳೆಯುತ್ತೆ. ಮಧುಮೇಹಿಗಳಿಗೆ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರ್ಗೆ ಉತ್ತಮ ಡಯಟ್ ಅಂತಾನೆ ಹೇಳ್ಬೋದು. ಇದು ನಮ್ಮ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಮಟ್ಟನ ನಿಯಂತ್ರಣದಲ್ಲಿಡುತ್ತೆ. ಬಾರ್ಲಿಯಲ್ಲಿರುವಂತಹ ಬೀಟಾ ಗ್ಲೂಕೋನ್ ಎಂಬ ಒಂದು ನಾರಿನಂಶ ನಮ್ಮ ದೇಹವು ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ನ ಹೀರಿಕೊಳ್ಳುವ ವೇಗವನ್ನು ನಿಯಂತ್ರಣದಲ್ಲಿಡುತ್ತೆ. ಈ ಮೂಲಕ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆಗುವಂತೆ ಮಾಡುತ್ತೆ. ಆದ್ರಿಂದ ಸಕ್ಕರೆ ಕಾಯಿಲೆ ಇರುವಂತಹವರು ಬಾರ್ಲಿಯನ್ನ ಸೇವಿಸುವುದು ಬಹಳ ಒಳ್ಳೆಯದು. ರಕ್ತಹೀನತೆ ಇರೋರ್ಗೆ ಬಾರ್ಲಿ ಬಹಳ ಒಳ್ಳೆಯದು ಅಂತಾನೆ. ಬಾರ್ಲಿಯಲ್ಲಿರುವಂತಹ ತಾಮ್ರದಂಶ ರಕ್ತ ಕಣಗಳ ಉತ್ಪಾದನೆಗೆ ಬೇಕಾಗುವಂತಹ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಸಹಕರಿಸುತ್ತೆ. ರಕ್ತಹೀನತೆ ಆಗಿರುವಂತವ್ರು ಬಾರ್ಲಿನ ಸೇವಿಸೋದ್ರಿಂದ ಅವರು ರಕ್ತ ವೃದ್ಧಿ ಆಗುತ್ತೆ. ನಮ್ ಕೇಶನ ರಕ್ಷಣೆ ಮಾಡ್ಕೊಳ್ಳುವಲ್ಲಿಯೂ ಕೂಡ
ಬಾರ್ಲಿ ನಮ್ಗೆ ಸಹಕಾರಿ ಅಂತ. ಅಕಾಲಿಕವಾಗಿ ಬರುವಂತಹ ನೆರೆ ಕೂದಲನ್ನು ತಡೆಯಕ್ಕೆ ಬಾರ್ಲಿಯಲ್ಲಿ ಇರುವಂತಹ ತಾಮ್ರದಂಶ ಕೂದಲಿಗೆ ಬಣ್ಣ ನೀಡುವಂತಹ ಮೆಲನಿನ್ ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಬಾರ್ಲಿ ಸೇವಿಸೋದ್ರಿಂದ ಅಕಾಲಿಕವಾಗಿ ಬರುವಂತಹ ನೆರೆಯನ್ನ ತಪ್ಪಿಸಬಹುದು. ಬಾರ್ಲಿಯಲ್ಲಿರುವಂತಹ ಥಯಾಮಿನ್ ಮತ್ತೆ ನಿಯಾಸಿನ್ ಕೂದಲ ಬೆಳವಣಿಗೆಗೆ ಸಹಕಾರಿ. ಇದರಲ್ಲಿರುವಂತಹ ವಿಟಮಿನ್ B3 ಕೂದಲ ಬೆಳವಣಿಗೆನ ಉತ್ತೇಜಿಸುತ್ತೆ. ಬಾರ್ಲಿಯಲ್ಲಿರುವಂತಹ ವಿಟಮಿನ್ ಮತ್ತೆ ಖನಿಜಗಳು ಕೂದಲು ಉದುರುವಿಕೆಯನ್ನ ನಿಯಂತ್ರಣದಲ್ಲಿಡುತ್ತೆ. ಪಿತ್ತದ ಹರಳುಗಳನ್ನ ತಡೆಗಟ್ಟುತ್ತೆ. ಬಾರ್ಲಿಯಲ್ಲಿ ಅಧಿಕವಾದ ನಾರಿನಂಶ ಇರೋದ್ರಿಂದ ಪಿತ್ತರಸದ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರಿಂದ ಪಿತ್ತದ ಹರಳುಗಳು ಉತ್ಪತ್ತಿಯಾಗುವ ಸಂಭವ ಕೂಡ ಕಡಿಮೆ ಆಗುತ್ತೆ. ಬಾರ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತೆ. ಇದರಲ್ಲಿ ಕಿತ್ತಳೆ ಹಣ್ಣಿನಲ್ಲಿ ಇರುವುದಕ್ಕಿಂತನೂ ಅಧಿಕವಾಗಿ ವಿಟಮಿನ್ ಸಿ ಇದೆ. ಹಾಗಾಗಿ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇದು ಆಗಾಗ್ಗೆ ನಮ್ಗೆ ಬರುವಂತಹ ತಲೆನೋವು, ಮೈಕೈ ನೋವು, ಜ್ವರ ಇದೆಲ್ಲವನ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ. ಮತ್ತೆ ಆಗಾಗ್ಗೆ ನಮ್ಗೆ ಈ ಸಮಸ್ಯೆಗಳು ತಲೆ ದೂರದಂತೆ ನೋಡ್ಕೊಳ್ಳುತ್ತೆ. ನಮ್ಮ ಮೂಳೆಗಳ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಹೇಗಪ್ಪ ಅಂದ್ರೆ ಬಾರ್ಲಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗದಂತೆ ನೋಡ್ಕೊಳ್ಳುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ನಮ್ಮ ಮೂಳೆಗಳು ಸವೆಯದ್ನ ತಡೆಗಟ್ಟುತ್ತೆ. ಬಾರ್ಲಿ ಮೂತ್ರಕೋಶದ ರಕ್ಷಣೆ ಮಾಡುತ್ತೆ. ಮೂತ್ರಕೋಶದ ಸೋಂಕು ಬರೋದ್ನ ತಡೆಗಟ್ಟೋದ್ರಿಂದ ಮೂತ್ರಪಿಂಡದ ಸಮಸ್ಯೆ ಬರೋದಿಲ್ಲ. ಗರ್ಭಿಣಿಯರಲ್ಲಿ ಮಧುಮೇಹ ಸಮಸ್ಯೆ ಬರದಂತೆ ತಡೆಗಟ್ಟುತ್ತೆ. ಗರ್ಭಿಣಿ ಮಹಿಳೆಯರು ಆಗಾಗ್ಗೆ ಬಾರ್ಲಿ ಅಕ್ಕಿಯ ಗಂಜಿನ ಮಾಡಿಕೊಂಡು ಸೇವಿಸೋದ್ರಿಂದ ಅವರ ದೇಹದ ಉಷ್ಣಾಂಶವನ್ನು ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಳುತ್ತೆ. ಹೀಗಾಗಿ ಗರ್ಭಿಣಿ ಮಹಿಳೆಯರಲ್ಲಿ ಮಧುಮೇಹದ ಸಮಸ್ಯೆ ಬರೋದಿಲ್ಲ. ಮಲಬದ್ಧತೆನ ನಿವಾರಣೆ ಮಾಡುತ್ತೆ. ಬಾರ್ಲಿನಲ್ಲಿ ನಾರಿನಂಶ ಅಧಿಕವಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆ ತಲೆದೂರದಂತೆ ನೋಡ್ಕೊಳ್ಳುತ್ತೆ. ಹೀಗಾಗಿ ಮೂಲವ್ಯಾಧಿ ಆಗೋದ್ನು ಕೂಡ ಇದು ತಡೆಗಟ್ಟುತ್ತೆ. ಬಾರ್ಲಿನಲ್ಲಿ ಯಾವ್ಯಾವ ಪೋಷಕಾಂಶಗಳಿದೆ ಅಂದ್ರೆ ನಾರಿನಂಶ, ಮ್ಯಾಂಗನೀಸು, ಕ್ರೋಮಿಯಂ, ಸೋಡಿಯಂ, ಜೀವಸತ್ವ, ತಾಮ್ರ, ಫಾಸ್ಫರಸ್, ಥಯಾಮಿನ್, ನಿಯೋಸಿನ್, B12, B1, ವಿಟಮಿನ್ ಸಿ ಪೋಷಕಾಂಶಗಳು ಬಾರ್ಲಿನಲ್ಲಿ ಇದೆ. ಬಾರ್ಲಿನ ಉಪಯೋಗಿಸೋ ವಿಧಾನ ಯಾವ್ದಪ್ಪ ಅಂದ್ರೆ ಬಾರ್ಲಿನ ಉಪಯೋಗಿಸಿ ನಾವು ರೊಟ್ಟಿ, ಚಪಾತಿ, ಗಂಜಿ ಮತ್ತೆ ಸೂಪ್ನ ತಯಾರಿಸಬಹುದು. ಈ ಬಾರ್ಲಿಗೆ 1/4 ನೀರ್ನ ಹಾಕಿ ಸಣ್ಣ ಹುರಿಯಲ್ಲಿ ಚೆನ್ನಾಗಿ ಕುದಿಸಿ ತಯಾರಿಸ್ಕೊಂಡು ಆಮೇಲೆ ಈ ರೊಟ್ಟಿ, ಚಪಾತಿ, ಈ ಸೂಪು ಮತ್ತೆ ಗಂಜಿ ಈ ರೀತಿಯಾಗಿ ನಾವು ತಯಾರಿಸ್ಕೊಂಡು ಬಳಸಬಹುದು. ಇನ್ನೆಷ್ಟು ಬಾರ್ಲಿಯ ಉಪಯೋಗಗಳು, ಯಾವ್ಯಾವ ಕಾಯಿಲೆಗೆ ನಾವು ಬಾರ್ಲಿನ ಉಪಯೋಗಿಸ್ಕೊಂಡು ಆ ಕಾಯಿಲೆನ ನಾವು ಹೇಗೆ ವಾಸಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆನೂ ನಾನು ನಿಮ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.